ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ. ಆ್ಯಂಡ್ ಪಾಪುಗೆ ಸ್ವಲ್ಪ ನೆಗಡಿ ಕೆಮ್ಮು ಆಗಿತ್ತು. ನನ್ನ ಮೊದಲೇ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ವಲ್ಲ, ಅವಳು ಸ್ವಲ್ಪ ಪಾಪು ಹತ್ರ ಬರೋದು ಆಟ ಆಡ್ಸೋದೆಲ್ಲ ಮಾಡಿ ಪಾಪುಗೂ ಸ್ವಲ್ಪ ಇನ್ಫೆಕ್ಷನ್ ಟೈಪ್ ಆಗಿತ್ತು. ಅದರಿಂದ ಹಾಸ್ಪಿಟಲ್ ಹತ್ರ ತೋರಿಸಿದ್ವಿ, ನಮ್ಮನೆ ಹತ್ರನೇ. ಅದು ಯಾಕೋ ಕಮ್ಮಿನೇ ಆಗಿಲ್ಲ. ಅದಕ್ಕೆ ಒಂದು 3 ಡೇಸ್ ನೋಡಿದ್ವಿ, ಹೋಗ್ಬಿಡೋಣ ಬೇರೆ ಹಾಸ್ಪಿಟಲಿಗೆ, ಕಮ್ಮಿ ಆಗಿಲ್ಲ ಇನ್ನು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತು ನಾವು ಬಂದಿರೋ ಹಾಸ್ಪಿಟಲ್ ಬಂದು ದೂರನೇ ನಮಗೆ ಸ್ವಲ್ಪ. ಆದರೂ ಏನು ಮಾಡೋಕ್ಕಾಗುತ್ತೆ, ಪಾಪಗೋಸ್ಕರ ಬರಬೇಕಲ್ವ ಅಂತ ಬಂದ್ವಿ. ಆ್ಯಂಡ್ ಇಲ್ಲೂ ಮಕ್ಕಳು ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಆ್ಯಂಡ್ ಫೇಮಸ್ ಡಾಕ್ಟರ್ ಬಾಬಟ್ ಅಂತೇಳಿ ಇದೆ ಹಾಸ್ಪಿಟಲ್. ನೋಡಿ, ಹಾಸ್ಪಿಟಲ್ ತುಂಬ ಚಿಕ್ಕದಾಗಿದೆ, ಬಟ್ ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮಕ್ಕಳಿಗೆ. ಆ್ಯಂಡ್ ಸಿರಪ್ ಕೂಡ ತುಂಬ ಚೇಂಜಸ್ ಇರುತ್ತೆ ಅವ್ರ ಹತ್ರ. ಆ್ಯಂಡ್ ನಾವು 10 ಗಂಟೆಗೆ ಹೋಗಿದ್ದಕ್ಕೆ 1:30 ಆಯಿತು ಬರೋದು ಈಚೆಗೆ, ಅಷ್ಟು ರಶ್ ಇದ್ದರು. ಆ್ಯಂಡ್ ಟೋಕನ್ ಎಲ್ಲ ತೊಗೊಂಡು ಮನೆಗೆ ಹೋಗ್ಬಿಟ್ಟಿರ್ತಾರೆ. ಅವರೆಲ್ಲ ಬಂದು ಪಾಪನ ತೋರಿಸ್ಕೊಂಡು ಹೋಗೋ ತನಕ ವೆಯ್ಟ್ ಮಾಡಲೇಬೇಕು ಅಲ್ಲಿ. ಇವತ್ತು ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡ್ತಾಯಿದ್ರು. ಆ್ಯಂಡ್ ವರ್ಷ ಮಿಸ್ ಮಾಡದೆ ಬರ್ತಾಯಿದ್ದೆ ಲೈಟಿಂಗ್ಸ್ ನೋಡೋಕ್ಕೆ ಅಂತ. ಆದರೆ ಬಟ್ ಈ ವರ್ಷ ಬರೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಇಯರ್ ಪಾಪನು ಸ್ವಲ್ಪ ದುಡ್ಡೊಳಗಿರ್ತಾಳೆ, ಅವಾಗ ಬರ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಎಲ್ಲ ರೆಡಿ ಮಾಡ್ತಾಯಿದ್ರು ಇವಾಗ. ಸರಿ ಅಂತ ಹೇಳಿ ಇವಾಗ ಟೈಮೆಲ್ಲ ಆಗೋಗಿದೆ, ಊಟಕ್ಕಾದರೂ ಹೋಗೋಣ. ಮನೆಗೆ ಹೋಗಿ ಫ್ರೆಶ್ ಆಗಿ ಅಡುಗೆ ಎಲ್ಲ ಮಾಡಿ ಮತ್ತೆ ಊಟ ಮಾಡೋ ತನಕ ತುಂಬ ಲೇಟ್ ಆಗುತ್ತೆ ಅಂತೇಳಿ ಹೋಟೆಲಿಗೆ ಹೋಗ್ತಾ ಇದ್ವಿ. ಇಲ್ಲೇ ಹತ್ರದಲ್ಲೊಂದು ಹೋಟೆಲ್ ಇದೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ನಾನು ನನ್ನ ಹಸ್ಬೆಂಡು 4-5 ಸಲ ಹೋಗಿದ್ದೀವಿ ಆ ಹೋಟೆಲ್ಗೆ. ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ, ನಾನ್ ವೆಜ್ಜಿಗೆ. ಇವಾಗ ಬಂದಿದ್ದೀವಿ ಹೋಟ್ಲಿಗೆ. ಊಟ ಮಾಡಿಬಿಟ್ಟು ಮನೆಗೆ ಬೇಗ ಹೋಗಬೇಕು. ನನ್ನ ಮಗಳನ್ನ ಮನೆಗೆ ಬಿಟ್ಬಿಟ್ಟು ಬಂದಿದ್ದಾರೆ, ದೊಡ್ಡ ಮಗಳನ್ನ. ತುಂಬ ಜನ ಇದ್ರಲ್ಲ, ಮತ್ತೆ ಇನ್ಫೆಕ್ಷನ್ ಆಗುತ್ತೆ, ಇವಾಗ ಹುಷಾರಾಗಿದ್ದಾಳೆ ಅಂತೇಳಿ ಅವಳನ್ನ ಅತ್ತೆ ಮನೆಗೆ ಬಿಟ್ಬಿಟ್ಟು ಬಂದಿದ್ದಾರೆ. ಅವಳಿಗೂ ಪಾರ್ಸೆಲ್ ತೊಗೊಂಡು ಹೋಗಬೇಕು ಊಟ ಮಾಡಿಬಿಟ್ಟು. ಮತ್ತು ಈ ಹೋಟೆಲ್ಲು ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ. ಇದು ಬಂದು DBC ಅಂತೇಳಿ, ಅಂದರೆ ದೊಣ್ಣೆ ಬಿರಿಯಾನಿ ಸೆಂಟರ್ ಅಂತ ಹೇಳಿ. ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ. ಸರಿ ಅಂತೇಳಿ ಆರ್ಡ್ರ್ ಬರೋ ತನಕ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆ್ಯಂಡ್ ಅಮ್ಮ ಬೇಗ ಊಟ ಮಾಡ್ಕೊಂಡೋಗಿ ಕಾರಲ್ಲಿ ಫೀಡ್ ಮಾಡಿಸು, ಪಾಪು ಅಳ್ತಾ ಇದ್ದಾಳೆ ಅಂತ ಹೇಳಿದ್ರು. ಅಮ್ಮ ಊಟ ಮಾಡದೆ ಕೂತಿದ್ರು ಪಾಪು ಕರ್ಕೊಂಡು. ನಾನು ಊಟ ಮಾಡಿಬಿಟ್ಟು ಬೇಗ ಹೋಗಿ ಇವಾಗ ಕಾರಲ್ಲಿ ಫೀಡ್ ಮಾಡಿಸ್ಬೇಕು. ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿದ್ವಿ. ಬೆಳಿಗ್ಗೆ 10 ಗಂಟೆಲಿ ಹೋಗಿದ್ದಕ್ಕೆ ಮಧ್ಯಾಹ್ನ 1 ಗಂಟೆ ಆಯಿತು ಹಾಸ್ಪಿಟ್ಲಿಂದ ಬರೋ ತನಕ. ಆ್ಯಂಡ್ ಲೇಟ್ ಆಗಿದೆ, ಮನೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಹೇಳಿ ಊಟನೂ ಮಾಡ್ಕೊಂಡು ಬಂದ್ವಿ ಹೋಟೆಲಲ್ಲಿ. ಹಂಗೆ ಆ್ಯಂಡ್ ಇಲ್ಲಿ ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಕೆಮ್ಮು ಸ್ವಲ್ಪನೂ ಕಮ್ಮಿ ಆಗಿರಲಿಲ್ಲ ಪಾಪುಗೆ, ಅದರಿಂದ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಇವಾಗ ಪರವಾಗಿಲ್ಲ, ಕೆಮ್ಮು ಕಮ್ಮಿ ಆಗಿದೆ. ಒಂದ್ಸಲಿ ಸಿರಪ್ ಹಾಕಿದ ತಕ್ಷಣ ತುಂಬ ಕೆಮ್ತಾ ಇದ್ಲು ಪಾಪ. ಸರಿ ಅಂತ ಹೇಳಿ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂತ್ಕೊಂಡ್ವಿ. ಆ್ಯಂಡ್ ಆನ್ಲೈನಲ್ಲಿ ನಾನು ಸ್ವಲ್ಪ ಆರ್ಡ್ರ್ ಮಾಡಿದೆ ಪಾಪುಗೆ ಡ್ರೆಸ್ ಬೇಕು ಅಂತೇಳಿ, ಫೋಟೋಶೂಟಿಗೆ, ಮಂತ್ಲಿ ಫೋಟೋಶೂಟ್ಗೆ. ಸರಿ, ಅದು ಬಂದಿತ್ತು ಎಲ್ಲ. ನಂದು ಸ್ವಲ್ಪ ಡ್ರೆಸ್ ಎಲ್ಲ ಬುಕ್ ಮಾಡಿದ್ದೆ, ನೈಟ್ ಸೂಟು, ಅದು ಬಂದಿದೆ. ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ತುಂಬ ಕಮ್ಮಿ ಇದು, 2 ಕಾಂಬೋದಲ್ಲಿ ತೊಗೊಂಡೆ. 250 ಸಮಥಿಂಗು ಅಷ್ಟೇ, 200 ಸಮಥಿಂಗು ಏನೋ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕ್ತೀನಿ, ಬೇಕು ಅಂದರೆ ತೊಗೊಳ್ಳಿ. ನಾನು ಈ ನೆಕ್ಸ್ಟ್ 3rd ಮಂತ್ ಫೋಟೋಶೂಟಿಗೆ ಏನಾದರೂ ರೆಡ್ ಕಲರ್ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಕ್ವಾಲಿಟಿ ಅಷ್ಟು ಲೋ ಕ್ವಾಲಿಟಿ ಅಂತಲೂ ಇಲ್ಲ, ಸ್ವಲ್ಪ ಹೈ ಕ್ವಾಲಿಟಿ ಅಂತಲೂ ಇಲ್ಲ, ನಾರ್ಮಲ್ ಕ್ವಾಲಿಟಿ ಇಲ್ಲ. ಸ್ಟಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಒಂದು, ಮತ್ತು ಇದು ವೈಟ್ ಕಲರಲ್ಲಿ ತೊಗೊಂಡೆ. ವೈಟಲ್ಲಿ ನೆಕ್ಸ್ಟ್ 4 ಮಂತಿಗೆ ಏನಾದರೂ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ, ಆ್ಯಂಡ್ ಫೋಟೋಶೂಟಿಗೆ ಅಷ್ಟೇ ತಾನೇ ಅಂತೇಳಿ ತೊಗೊಂಡೆ. ನೆಕ್ಸ್ಟ್ ಆರ್ಡರು ಸ್ವಲ್ಪ ಓಪನ್ ಮಾಡಿ ಚೆಕ್ ಮಾಡಿದೆ ಕ್ವಾಲಿಟಿ ಹೆಂಗಿದೆ ಅಂತ. ನನಗೆ ಬುಕ್ ಮಾಡಿದ್ದು ನಾನು ಫ್ರೀ ಸೈಜ್ ಆಗಿರಲಿ ಅಂತ XXL ಬುಕ್ ಮಾಡ್ಕೊಂಡಿದ್ದೀನಿ. XL ಆಗಿದ್ರೆ ಸಾಕಾಗಿರೋದು, ಆ್ಯಂಡ್ ಫ್ರೀ ಆಗಿರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸ್ಕೈ ಬ್ಲೂ ವೈಟ್ ಕಾಂಬಿನೇಷನಲ್ಲಿದೆ. ಪರವಾಗಿಲ್ಲ, ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಅಂತ. ಬಟ್ ಪ್ರೈಸು ನಾರ್ಮಲ್ ಪ್ರೈಸು, ಏನು ಹೆವಿ ಪ್ರೈಸು ಇಲ್ಲ. ಆ್ಯಂಡ್ ಇನ್ನೊಂದಿದೆ,
ಕಾಂಬೋದಲ್ಲೇ ಬುಕ್ ಮಾಡಿದೆ. ನಾನು ತೊಗೊಂಡಿರೋದು ಆನ್ಲೈನಲ್ಲಿ, ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಇದು ಕಾಟನ್, ಇದು ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲೈತೆ. ಇಲ್ಲಿ ಒಂದು ಬ್ಲ್ಯಾಕ್, ಕ್ವಾಲಿಟಿ ಚೆನ್ನಾಗಿದೆ ಎರಡೂ. ಇದು ಪ್ರಿಂಟ್ ಹೋಗ್ಬೋದೇನೋ ಗೊತ್ತಿಲ್ಲ, ಬಟ್ ವಾಶ್ ಆದಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ನನ್ನ ಹಸ್ಬೆಂಡು ಕೂಡ ಪಾಪುಗೆ ಅಂತೇಳಿ ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದಿದ್ದರು ಆಚೆ ಕಡೆ ವಿಶಾಲ್ ಮಾರ್ಟಲ್ಲಿ, ಅದನ್ನು ತೋರಿಸ್ತೀನಿ ಹೇಳಿ. ಮತ್ತು ನನ್ನ ಮಗಳಿಗೆ, ಫಸ್ಟ್ನೇ ಮಗಳಿಗೆ ಅಂತೇಳಿ ಅವರು ಸ್ವಲ್ಪ ಬಟ್ಟೆ ತೊಗೊಬಂದಿದ್ರು ವಿಶಾಲ್ ಮಾರ್ಟಿಂದ. ಆ್ಯಂಡ್ ಸ್ವಲ್ಪ ಯೂಸ್ ಕೂಡ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಇತ್ತು, ನಾನು ತೋರಿಸ್ತೀನಿ. ಇದು ಸ್ವಲ್ಪ ಸಾಫ್ಟ್ ಜೀನ್ಸ್, ಇದು ಚೆನ್ನಾಗಿದೆ. ಇದು ನಾನು ಡೈಲಿ ಯೂಸಿಗೆ ಅಲ್ವಾ ಅಂತೇಳಿ ತೊಗೊಂಡ್ವಿ ಶರ್ಟ್. ಇನ್ನೊಂದು ಎಕ್ಸ್ಟ್ರಾ ಎಲ್ಲಾದರೂ ಹೋದ್ರೆ ಅಂತೇಳಿ ಹೊಸ ತೊಗೊಂಡ್ವಿ. ಚೆನ್ನಾಗಿದೆ, ಕಾಟನ್. ಇದು ಹ್ಯಾಂಡ್ ಗ್ಲೌಸು, ಸಾಕ್ಸ್ ಮತ್ತು ಇದು ಟೋಪಿ ಇದೆ. ಸಾಕ್ಸ್ 2 ಪೇರ್ಸ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟು ಕಾಂಬಿನೇಷನ್. ಇದು 60 ರೂಪೀಸ್. ನನಗೆ ಇಷ್ಟೇ ಸದ್ಯಕ್ಕೆ ಇಷ್ಟು ಶಾಪ್ ಮಾಡಿದ್ದು. ನನಗೆ ಇದರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಬೇಬಿ ಡ್ರೆಸ್. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ನನಗೆ ಫೋಟೋಶೂಟಿಗೆ ಬೇಕಿತ್ತು. ಚೆನ್ನಾಗಿದೆ, ಸ್ವಲ್ಪ ವೈಟ್ ಇರೋದ್ರಿಂದ ಅವಳು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡಬೇಕು ಯಾವ್ದಾವ್ದು ಮ್ಯಾಚ್ ಆಗುತ್ತೆ ಫ್ರೂಟ್ಸ್, ಅದನ್ನು ತರಿಸಿ ಫೋಟೋಶೂಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನು 2.5 ಮಂತ್ಸದ್ದು ಇಂಜೆಕ್ಷನ್ ಕೂಡ ಇದೆ ಅವಳಿಗೆ. ಸ್ವಲ್ಪ ಕೆಮ್ಮಿದೆ ಅಲ್ವಾ, ಇಂಜೆಕ್ಷನ್ ಹಾಕಲ್ಲ ಅನಿಸುತ್ತೆ, ಅವ್ರು ವಿಚಾರಿಸ್ಬೇಕು. ಅದು ಕಮ್ಮಿ ಆದಮೇಲೆ ಹೋಗಿ ಇಂಜೆಕ್ಷನ್ ಹಾಕಿಸ್ಬೇಕು. ನೋಡಬೇಕು, ಅದು ಇಂಜೆಕ್ಷನ್ ಎಲ್ಲ ಆದಮೇಲೆ ಅವಳಿಗೆ 3 ಮಂತ್ಸಿಗೆ ಫೋಟೋಶೂಟ್ ಮಾಡಬೇಕು. ಇನ್ನೂ ತುಂಬ ದಿನ ಇದೆ. ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.